ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರ ಬಂಧನ ರಾಜಕೀಯ ಸೇಡು ಎಂದು ಖಂಡಿಸಿ ಪ್ರತಿಭಟನೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೆರದಾಳ ವಿಧಾನಸಭಾ ಕ್ಷೇತ್ರ ಸಮಿತಿಯ ವತಿಯಿಂದ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ಎಂಕೆ ಫೈಜ್ ರವರನ್ನು ಕೂಡಲೇ ಬಿಡುಗಡೆ ಮಾಡಲು ಆಗ್ರಹಿಸಿ ಮಹಲಿಂಗಪುರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರ ಬಂಧನ ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ದೇಶಾದ್ಯಂತ ನಡೆಯುತ್ತಿರುವ ಆಂದೋಲನವನ್ನು ಹಿಮ್ಮೆಟ್ಟಿಸುವ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರದ ಷಡ್ಯಂತ್ರದ ಭಾಗವಾಗಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಇಡಿ ಎನ್ಐಎ ಮೂಲಕ ನಮ್ಮನ್ನು ಈ ಹೋರಾಟದಿಂದ ಒಂದು ಇಂಚನ್ನೂ ಸಹ ಹಿಂದೆ ಸರಿಸಲು ಸಾಧ್ಯವಿಲ್ಲ. ನಮ್ಮ ಹೋರಾಟ ಇನ್ನಷ್ಟು ಬಲಗೊಳ್ಳಲಿದೆ. ಎಸ್ಡಿಪಿಐ ಈ ರೀತಿಯ ದಬ್ಬಾಳಿಕೆಯ ಹಾಗೂ ಪ್ರಜಾಪ್ರಭುತ್ವ ವಿರೋಧಿ ನಡೆಗಳ ವಿರುದ್ಧ ತನ್ನ ಸಂಪೂರ್ಣ ಶಕ್ತಿ ಮತ್ತು ದೃಢ ಸಂಕಲ್ಪದೊಂದಿಗೆ ಹೋರಾಟವನ್ನ ಮುಂದುವರಿಸಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರ ಬಂಧನವು ಕೇಂದ್ರ ಬಿಜೆಪಿ ಸರ್ಕಾರವು ಭಿನ್ನಮತದ ಧ್ವನಿಯನ್ನು ನಿಗ್ರಹಿಸಲು ನಡೆಸುತ್ತಿರುವ ಸೇಡಿನ ರಾಜಕೀಯವಲ್ಲದೆ ಬೇರೇನೂ ಅಲ್ಲ ಎಂದು ಪ್ರತಿಪಾದಿಸುತ್ತದೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಬಾರಕ್ ಅಲ್ಲಾ ಖಾನ್, ಕಾರ್ಯದರ್ಶಿ ಉಮರ್ ಕಾಲೆ ಖಾನ್, ಜಿಲ್ಲಾ ಸಮಿತಿ ಸದಸ್ಯರಾದ ಹುಸೇನ್ ಜಮಾದಾರ್, ಗೌಸ್ ನದಾಫ್, ವಿಮೆನ್ ಇಂಡಿಯಾ ಮೂಮೆಂಟ್ ಜಿಲ್ಲಾಧ್ಯಕ್ಷೆ ದಾಧಿಮಾ ಕಲೇಖಾನ, ಪ್ರಧಾನ ಕಾರ್ಯದರ್ಶಿ ಯಾಸ್ಮಿನ್ ಅಲ್ಲಾ ಖಾನ, ತೆರದಾಳ ವಿಧಾನಸಭಾ ಕ್ಷೇತ್ರ ಕಾರ್ಯದರ್ಶಿ ಅಸ್ಲಾಂ ಇನಾಮದಾರ ಸೇರಿದಂತೆ ಜಿಲ್ಲಾ ಸಮಿತಿ ಸದಸ್ಯರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಕ್ರಮ್ ಜಮಾದಾರ್, ಜಿಕೆ ನ್ಯೂಸ್ ಕನ್ನಡ, ತೆರದಾಳ. ಮಾಡಲಾಗಿದೆ. ನಾನು ಈ ಫ್ಯಾಸಿಸ್ಟ್ ಸರ್ಕಾರಕ್ಕೆ, ಈ ಕೋಮುವಾದಿಯ ಸರ್ಕಾರಕ್ಕೆ, ಈ ಬಿಜೆಪಿಯ ಸರ್ಕಾರಕ್ಕೆ ಒಂದು ಕ್ವಶನ್ ಅನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ರಾಜ್ಯ ಸರ್ಕಾರದಲ್ಲಿ 40% ಈ ರಾಜ್ಯದ ಹಣವನ್ನ ಎಲ್ಲ ದೋಚಿಕೊಂಡು ಹೋಗಿ ಆಯಿಷಾ ಆರಾಮಿ ಜಿಂದಗಿ ಮಾಡಿದಿರಲ್ಲ, ಅವ್ರ ಮೇಲೆ ನಿಮ್ಮ ಇಡೀ ದಾಳಿ ಮಾಡಿದೆ ಮಿಸ್ಟರ್ ಮೋದಿ. ಈ ದೇಶದಲ್ಲಿ ಮೋದಿ, ನೀನು ಎಲ್ಲ ಈ ದೇಶದನ್ನ ಖಾಲಿ ಮಾಡಿ ಆ ಅದಾನಿ ಅಂಬಾನಿಯ ರಾಜವಾಡೆಯನ್ನು ತುಂಬಿದೆಯಲ್ಲ, ಅವಾಗ ಎಲ್ಲಿತ್ತು ಈ ನಿನ್ನ ಈ ಕಾನೂನು? ಅವ್ರ ಮೇಲೆ ಇಂಥೊಂದು ಸುಳ್ಳು ಅಪವಾದನ್ನು ಹೊರಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಬಂಧನ ಮಾಡಲಾಗಿದೆ. ಯಾಕಪ್ಪ ಅಂತಂದ್ರೆ ಅಕ್ರಮ ಹಣ ವರ್ಗಾವಣೆ ಮಾಡಿದಗೋಸ್ಕರ ಅಂತ ಹೇಳ್ತಾರೆ. ಯಾಕೆ ಹಣ ಎಲ್ಲಿಂದ ಬಂತು, ಯಾರ ಕಡೆಯಿಂದ ಬಂತು, ಯಾರ ಕಡೆಯಿಂದ ಟ್ರಾನ್ಸ್ಫರ್ ಆಯ್ತು ಅನ್ನೋದು? ಯಾಕೆ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಕಡ್ಲೆಕಾಯಿ ತಿಂತಾ ಇದೆಯಾ? ಅಷ್ಟಾದ್ರೂ ಪ್ರಾಬ್ಲಮ್ ಅನ್ನೋದು ಬೇಡ ನಿಮಗೆ? ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರನ್ನು ನೇರವಾಗಿ ಬಂಧನ ಮಾಡೋದಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಮಿಸ್ಟರ್ ಮೋದಿ, ಇದು ಇವತ್ತು ಶಾಂಪಲ್. ನೀನು ಇವತ್ತಿನವರೆಗೆ ಅವರನ್ನು ಬಿಡುಗಡೆ ಮಾಡದಿದ್ರೆ ಈ ರಂಜಾನ್ ತಿಂಗಳಲ್ಲಿ ಗಲ್ಲಿ ಗಲ್ಲಿ ಓಣಿಯಲ್ಲಿ ಹೋರಾಟವನ್ನು ಮಾಡಿ ನಮ್ಮ ನ್ಯಾಯವನ್ನು ನಾವು ಪಡೆಯಬೇಕಾಗುತ್ತದೆ. ಎಚ್ಚರ. आप लोगों को पता होना चाहिए, सोशल डेमोक्रेटिक पार्टी ऑफ इंडिया में आने के लिए, अपने माए अपने बच्चों को इस पार्टी में भेजने के लिए हर माँ अपने जिगर के साथ अपने बेटे को वहद करके भेजी है. हिंदुस्तान के डेमोक्रेसी को बचाने के लिए सबसे पहले अगर ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.